ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಸರ್ಕಾರ ಯಾವುದು ಬೇಕಾದರೂ ಇರಲಿ, ಅಲ್ಲಿನ ಸೇನೆಯೇ ಸ್ಟ್ರಾಂಗು. ಅದು ಈಗ ಇನ್ನೊಮ್ಮೆ ಸಾಬೀತಾಗಿದೆ. ಪಾಕಿಸ್ತಾನದ ಭಯೋತ್ಪಾದಕರನ್ನು ನಿಗ್ರಹಿಸೋದಕ್ಕೆ ಸಾಧ್ಯವಾಗದೆ ಥರ್ರುಗುಟ್ಟು ಹೋಗ್ತಾ ಇರೋ ಪಾಕಿಸ್ತಾನದ ಸೇನೆ ಈಗಲ್ಲಿನ ನಾಗರಿಕರ ಪ್ರತಿಭಟನೆಗಳನ್ನು ದಮನ ಮಾಡೋದರಲ್ಲಿ ಯಶಸ್ವಿಯಾಗಿದೆ. ಮಂಗಳವಾರ ರಾತ್ರಿ ಇಸ್ಲಾಮಾಬಾದ್ ಸೇರಿದಂತೆ ಪಾಕಿಸ್ತಾನದಾದ್ಯಂತ ಸೇನೆ ಕೈಗೊಂಡ ಕಾರ್ಯಾಚರಣೆಯ ಫಲ ಅಂದರೆ ಬುಧವಾರದ ಹೊತ್ತಿಗೆ ಇಸ್ಲಾಮಾಬಾದ್ನಲ್ಲಿ ಭಯಾನಕ ಪ್ರತಿಭಟನೆಗಳನ್ನು ಮಾಡಬೇಕಿದ್ದ ಇಮ್ರಾನ್ ಖಾನ್ ಬೆಂಬಲಿಗರು ತಮ್ಮ ಹೋರಾಟಕ್ಕೊಂದು ತಾತ್ಕಾಲಿಕ ವಿರಾಮ ಹಾಕಿದ್ದಾರೆ. ಹಾಗೆ ಅಲ್ಲಿನ ಸರ್ಕಾರದ ವಿರುದ್ಧ ಮಾಜಿ ಪ್ರಧಾನಿ ಇಮ್ರಾನ್ ಕರೆ ಕೊಟ್ಟಿದ್ದ ಅಂತಿಮ ಹೋರಾಟದಲ್ಲಿ 6 ಮಂದಿ ಸಾವಿಗೀಡಾಗಿದ್ದಾರೆ. ಇನ್ನೂ ಸೇನೆ ಎಷ್ಟು ಜನರನ್ನ ಬಂಧಿಸಿದೆ, ಎಷ್ಟು ಜನರನ್ನ ಕೊಂದು ಹಾಕಿದೆ, ಎಷ್ಟು ಜನ ಕಾಣೆಯಾಗಿದ್ದಾರೆ ಅನ್ನೋ ಬಗ್ಗೆ ಇನ್ನೂ ಕೂಡ ಸರಿಯಾದ ಮಾಹಿತಿ ಲಭ್ಯವಾಗಿಲ್ಲ. ಎದೆಗೆ ಎದೆ ಕೊಟ್ಟು ಹೋರಾಟ ಮಾಡ್ತೀವಿ ಅಂತ ಹೇಳೋ ಮೂಲಕ ಸರ್ಕಾರಕ್ಕೆ ಸವಾಲೆಸೆದಿದ್ದ ಇಮ್ರಾನ್ ಬೆಂಬಲಿಗರು ಸದ್ಯಕ್ಕೆ ತಣ್ಣಗಾದಂತೆ ಕಾಣ್ತಾ ಇದ್ರೂ ಕೂಡ ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದ ಹಾಗಿದೆ. ಹಾಗಾದ್ರೆ ಏನಾಗ್ತಾ ಇದೆ ಪಕ್ಕದ ಪಾಕಿಸ್ತಾನದಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಗಳು, ವಿರೋಧಗಳು, ಭಿನ್ನಾಭಿಪ್ರಾಯಗಳು ಇವೆಲ್ಲ ಇದ್ದೇ ಇರುತ್ತವೆ. ಅವುಗಳಿಗೆ ಅವಕಾಶ ಕೂಡ ಕೊಡಬೇಕು. ಅದು ಮಾನವನ ಮೂಲಭೂತ ಹಕ್ಕು ಅಂತ ಕೂಡ ಕಾನೂನುಗಳು ಹೇಳುತ್ತವೆ. ಅದರಲ್ಲೂ ಅತಿಯಾದ ಪ್ರಜಾಪ್ರಭುತ್ವ ಇರೋ ದೇಶಗಳಲ್ಲಿ ಪ್ರತಿಭಟನೆಗಳ ಹಿಂದೆ ಕೂಡ ಕುತಂತ್ರಗಳು, ಟೂಲ್ ಕಿಟ್ಟುಗಳು, ವಿದೇಶಿ ಹಸ್ತಕ್ಷೇಪಗಳು ಇದ್ದೇ ಇರುತ್ತವೆ. ಹಾಗಂತ ಪ್ರತಿಭಟನಾಕಾರರ ಮೇಲೆ ಪೊಲೀಸರನ್ನ, ಸೇನೆಯನ್ನ ಬಿಟ್ಟು ಗೋಲಿಬಾರ್ ಮಾಡಿಸೋದಕ್ಕೆ, ಕಂಡಲ್ಲಿ ಕೊಂದು ಬಿಡ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೇನಾದರೂ ಮಾಡಿದರೆ ಅಲ್ಲಿ ಅಂತಾರಾಷ್ಟ್ರೀಯ ಒತ್ತಡಗಳು ಶುರು ಆಗುತ್ತವೆ. ಅಂಥ ಸರ್ಕಾರಗಳನ್ನು ಅಮಾನವೀಯ, ಮಾನವ ಹಕ್ಕುಗಳ ವಿರೋಧಿ ಅಂತೆಲ್ಲ ಬ್ರ್ಯಾಂಡ್ ಮಾಡೋ ಕೆಲಸ ನಡೆಯುತ್ತೆ. ನಾನು ಹೇಳ್ತಾ ಇರೋದು ಮಾನವಂತ ಸರ್ಕಾರಗಳಿರೋ ದೇಶಗಳ ಬಗ್ಗೆ ಮಾತ್ರ. ಈಗ ನೋಡಿ, ನಮ್ಮಲ್ಲಿ ತಿಂಗಳಾನುಗಟ್ಟಲೆ ರೈತರ ಹೆಸರಲ್ಲಿ ಪ್ರತಿಭಟನೆಗಳಾದವು. ದೆಹಲಿಯ ರಸ್ತೆಯನ್ನ ಮುಚ್ಚಿ ಅವರು ಧರಣಿಗೆ ಕೂತರು. ಪಂಜಾಬ್, ಹರಿಯಾಣ ಭಾಗದ ರೈತರವರು ಅಂತ ಹೇಳಲಾಯ್ತು. ಯಾವ ರೈತ ತಾನೇ ತಿಂಗಳಾನುಗಟ್ಟಲೆ ಮನೆ ಮಠ ಬಿಟ್ಟು ರಸ್ತೆಯಲ್ಲಿ ಕೂತ್ಕೊಳ್ಳೋದಿಕ್ ಸಾಧ್ಯ ಆಗತ್ರಿ? ಹಾಗೆ ಕೂತ್ರವನು ಮನೆ ಹೇಗೆ ನಡೆಯುತ್ತೆ? ಆ ಪ್ರತಿಭಟನೆಗಳ ಹಿಂದಿದ್ದವರು ಜಮೀನ್ದಾರರು ಹಾಗೂ ದಲ್ಲಾಳಿಗಳು ಅನ್ನೋದು ರಹಸ್ಯ ವಿಷಯ ಏನಾಗಿರಲಿಲ್ಲ. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಮುಂತಾದ ಕಡೆಗಳಲ್ಲಿ ರೈತ ಕೂಲಿಗಳ ಮೇಲೆ, ಕೂಲಿ ಕಾರ್ಮಿಕರ ಮೇಲೆ ನಿರಂತರವಾಗಿ ದೌರ್ಜನ್ಯವನ್ನು ಮಾಡುವ ಬಲಿಷ್ಠ ಭೂಸ್ವಾಮಿ ವರ್ಗ ಅದು. ಆದರೂ ನಮ್ಮ ಕಮ್ಯುನಿಸ್ಟ್ ನಾಯಕರವರಿಗೆ ಬೆಂಬಲವನ್ನು ಕೊಟ್ಟರು ರಾಜಕೀಯ ಕಾರಣಕ್ಕೆ. ಅದೇ ಸಂದರ್ಭದಲ್ಲಿ ಇನ್ನೂ ಕೆಲ ಬಲಿತವರು ಕೆಂಪು ಕೋಟೆ ಮೇಲೆ ಕೂಡ ದಾಳಿ ಮಾಡಿದರು. ಒಂದು ಗೋಲಿಬಾರನ್ನು ಮಾಡಿಸಿ ಆ ಪ್ರತಿಭಟನೆಯನ್ನು ಹತ್ತಿಕ್ಕೋದು ಸರ್ಕಾರಕ್ಕೆ ದೊಡ್ಡ ವಿಷಯ ಆಗಿರಲಿಲ್ಲ. ಆದರೆ ಭಾರತದ ಸರ್ಕಾರ ತುಂಬಾ ಶಾಂತಿಯುತವಾಗಿ ಸಾಕಷ್ಟು ಸಹನೆಯನ್ನು ಇಟ್ಟುಕೊಂಡು ವರ್ತನೆ ಮಾಡಿತು. ಗೆಳೆಯರೆ, ಯಾವುದೇ ಪ್ರತಿಭಟನೆಯನ್ನು ಕೂಡ ಬಲವಂತವಾಗಿ ಶಕ್ತಿಯನ್ನು ಬಳಸಿ ದಮನ ಮಾಡೋದಕ್ಕೆ ಹೋಗಬಾರದು. ಹಾಗೆ ಮಾಡಿದರೆ ಅದು ತಾತ್ಕಾಲಿಕವಾಗಿ ನಿಲ್ಲಬಹುದೇ ಹೊರತು ನಾಳೆ ಮತ್ತೆ ಅದು ಇನ್ನಷ್ಟು ಶಕ್ತಿಯುತವಾಗಿ ಸ್ಫೋಟಗೊಳ್ಳುತ್ತೆ. ಹೀಗಾಗಿನೇ ಬುದ್ಧಿವಂತರು ಯಾರೂ ಕೂಡ ವಿರೋಧಗಳನ್ನು ಬಲಪ್ರಯೋಗದ ಮೂಲಕ ದಮನ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಪಾಕಿಸ್ತಾನ ಈಗ ಕೆಲಸ ಮಾಡಿದೆ. ಅಷ್ಟೇ ಅಲ್ಲ, ರಾಜಧಾನಿ ಇಸ್ಲಾಮಾಬಾದಲ್ಲಿ ಕಂಡಲ್ಲಿ ಗುಂಡು ಹಾರಿಸೋದಕ್ಕೆ ಆದೇಶ ಕೊಡೋ ಮೂಲಕ ಅಲ್ಲಿನ ಸೇನೆ ಇಮ್ರಾನ್ ಪಕ್ಷದ ಪ್ರತಿಭಟನೆಯನ್ನ ನಿರ್ದಾಕ್ಷಿಣ್ಯವಾಗಿ ದಮನ ಮಾಡಿದೆ. ಹಾಗಾದ್ರೆ ತೀರಾ ಒಂದು ಪ್ರತಿಭಟನೆಯನ್ನ ತಡೆಯೋದಕ್ಕೆ ಸೇನೆಯನ್ನೇ ಕಣಕ್ಕಿಳಿಸಬೇಕಾದ ಪರಿಸ್ಥಿತಿ ಯಾಕೆ ಬಂತು? ಅದು ನಿಮಗೆ ಅರ್ಥ ಆಗಬೇಕು ಅಂದ್ರೆ ಅಲ್ಲಿನ ಒಂದಷ್ಟು ಘಟನಾವಳಿಗಳನ್ನ ನೀವು ನೆನಪು ಮಾಡ್ಕೋಬೇಕು. ಗೆಳೆಯರೆ, ಅದು ಫೆಬ್ರವರಿ 8, 2024. ಪಾಕಿಸ್ತಾನದಲ್ಲಿ ಜನರಲ್ ಎಲೆಕ್ಷನ್ ನಡೆದು ಅದರ ಫಲಿತಾಂಶ ಬಂದ ದಿನ. ಆ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಸಿಕ್ಕಿರಲಿಲ್ಲ. ಹೀಗಾಗಿ ಪಾಕಿಸ್ತಾನ್ ಮುಸ್ಲಿಂ ಲೀಗ್ ನವಾಜ್ ಪಕ್ಷ ಹಾಗೂ ಆಸಿಫ್ ಅಲಿ ಜರ್ದಾರಿ ಅಂದ್ರೆ ಪಾಕಿಸ್ತಾನದ ಪಪ್ಪು ಅಂತ ಕರೆಸ್ಕೊಳ್ಳೋ ಬಿಲಾವಲ್ ಭುಟ್ಟೋ ಇಲ್ವಾ, ಅವರಪ್ಪ ಆಸಿಫ್ ಅಲಿ ಜರ್ದಾರಿ ಅವರ PPP ಪಕ್ಷಗಳು ಸೇರಿ ಪಾಕಿಸ್ತಾನದಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿದ್ವು. ಅದಕ್ಕೆ ಪಾಕಿಸ್ತಾನಿ ಸೇನೆಯ ಮುಖ್ಯಸ್ಥ ಮುಲ್ಲಾ ಜನರಲ್ ಆಸಿಮ್ ಮುನೀರ್ ಬೆಂಬಲ ಕೂಡ ಇತ್ತು. ಆದರೆ ಚುನಾವಣೆ ನ್ಯಾಯಯುತವಾಗಿ ನಡೆದಿಲ್ಲ. ನಮ್ಮ ಪಕ್ಷದ ನಾಯಕ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನ ಜೈಲಲ್ಲಿಟ್ಟು ಎಲೆಕ್ಷನ್ ಅನ್ನು ಮಾಡಲಾಗಿದೆ. ಹಾಗೇನೆ ಅವರ PTI ಪಕ್ಷ ಅಂದ್ರೆ ಪಾಕಿಸ್ತಾನ್ ತೆಹರಿಕೆ ಇನ್ಸಾಫ್ ಪಕ್ಷವನ್ನ ಚುನಾವಣೆಯಿಂದಲೇ ದೂರ ಇಡಲಾಗಿತ್ತು. ಪಕ್ಷದ ಚಿಹ್ನೆಯನ್ನ ಕಿತ್ತುಕೊಳ್ಳಲಾಗಿತ್ತು. ಇಷ್ಟಾದರೂ ಇಮ್ರಾನ್ ಬೆಂಬಲಿಗರೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಗೆದ್ದಿದ್ದಾರೆ. ಅವರಿಗೆ ಸರ್ಕಾರ ರಚನೆಗೆ ಆಹ್ವಾನ ಕೂಡ ಕೊಡದ ಹಾಗೆ ತಡೆಯಲಾಯಿತು. ಇದು ಅನ್ಯಾಯದ ಚುನಾವಣೆ ಅಂತ PTI ಆರೋಪ ಮಾಡೋದಕ್ಕೆ ಶುರು ಮಾಡಿತು. ಅದರ ಜೊತೆಗೆ ಇಮ್ರಾನ್ ಖಾನ್ ಮೇಲೆ ದೇಶದ್ರೋಹ ಸೇರಿದ ಹಾಗೆ ಒಟ್ಟು 150ಕ್ಕೂ ಹೆಚ್ಚು ಆರೋಪಗಳನ್ನು ಹೊರಿಸಿ ಅವರನ್ನ ಜೈಲಿಗೆ ತಳ್ಳಲಾಯ್ತಲ್ಲ, ಅದು ಕೂಡ ಅನ್ಯಾಯ. ಇಮ್ರಾನ್ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಅಲ್ಲೊಂದಷ್ಟು ಪ್ರತಿಭಟನೆಗಳಾದವು. ಆದರೆ ಶರೀಫ್, ಜರ್ದಾರಿ, ಮುನೀರ್ ಅವರ ಜಾಯಿಂಟ್ ಸರ್ಕಾರ ಅಲ್ಲಿದ್ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇದೆಲ್ಲ ಆಗಿ 7 ತಿಂಗಳು ಕಳೆದು ಹೋಗ್ತಾ ಬಂದ್ವು. ಇಮ್ರಾನ್ಗೆ ನ್ಯಾಯಾಲಯ ಒಂದಷ್ಟು ಪ್ರಕರಣಗಳಲ್ಲಿ ಜಾಮೀನು ಕೊಡ್ತು, ಇನ್ನಷ್ಟು ಪ್ರಕರಣಗಳು ವಜಾ ಕೂಡ ಆದವು, ಮತ್ತಷ್ಟು ಪ್ರಕರಣಗಳಿಗೆ ಉಚ್ಚ ನ್ಯಾಯಾಲಯದಲ್ಲಿ ಸ್ಟೇ ಸಿಗ್ತು. ಆದರೆ
ಇಮ್ರಾನ್ ಹೊರಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ PTI ಕಾರ್ಯಕರ್ತರ ಸಿಟ್ಟು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಇನ್ನು ಹೀಗೆ ಬಿಟ್ರೆ ನಾನು ಜೈಲಲ್ಲೇ ಕೊಳತು ಹೋಗ್ತೀನಿ ಅಂತ ಇಮ್ರಾನ್ಗೂ ಅನ್ನಿಸ್ತೋ ಏನೋ. ಆತ ಮೊನ್ನೆ ನವೆಂಬರ್ 16ನೇ ತಾರೀಕು ಅಂತಿಮ ಹೋರಾಟಕ್ಕೆ ಕರೆ ಕೊಟ್ಟ. ಅದರ ಪರಿಣಾಮ PTI ಕಾರ್ಯಕರ್ತರು ನವೆಂಬರ್ 24ನೇ ತಾರೀಕು ಬೀದಿಗಿಳಿಯೋದಕ್ಕೆ ನಿರ್ಧಾರ ಮಾಡಿದ್ರು. ಅವರ ನೇತೃತ್ವವನ್ನ ಇಮ್ರಾನ್ ಪತ್ನಿ ಬುಷ್ರಾ ಬೀವಿ ವಹಿಸಿಕೊಂಡ್ರು. ಖೈಬರ್ ಪಖ್ತೂನ್ಖ್ವಾದ ಮುಖ್ಯಮಂತ್ರಿ ಅಲಿ ಅಮೀನ್ ಗಂದಾಪುರ ಕೂಡ ಪ್ರತಿಭಟನೆಗಳ ನೇತೃತ್ವ ವಹಿಸಿಕೊಂಡ. ಪರಿಣಾಮ ಸಾವಿರಾರು ಜನ ಇಸ್ಲಾಮಾಬಾದ್ಗೆ ಮುತ್ತಿಗೆ ಹಾಕೋದಕ್ಕೆ ಹೊರಟು ಬಂದುಬಿಟ್ರು. ಗೆಳೆಯರೆ, ಹಾಗೆ ನೋಡಿದರೆ 2018ರಲ್ಲಿ ಇಮ್ರಾನ್ ಖಾನ್ ಪಾಕಿಸ್ತಾನದ ಪ್ರಧಾನಿ ಆಗೋದಕ್ಕೆ ಕೂಡ ಸೇನೆನೇ ಕಾರಣ. ಆದರೆ 2022ರ ಹೊತ್ತಿಗೆ ಸೇನಾ ಮುಖ್ಯಸ್ಥ ಜನರಲ್ ಬಾಜ್ವಾ ಹಾಗೂ ಇಮ್ರಾನ್ ಸಂಬಂಧಗಳು ಹಳಸಿದ್ವು. ಹೀಗಾಗಿ ಬಾಜ್ವಾ ಇಮ್ರಾನ್ ಅವರನ್ನ ಪದಚ್ಯುತಗೊಳಿಸಿ ಅಮೆರಿಕದ ಆದೇಶದ ಮೇರೆಗೆ ಶಹಬಾಜ್ಗೆ ಪಟ್ಟ ಕಟ್ಟಿದ್ರು. ಅದರ ಬೆನ್ನಲ್ಲೇ ಇಮ್ರಾನ್ ವಿರುದ್ಧ ಒಂದರ ಹಿಂದೊಂದರಂತೆ ಪ್ರಕರಣಗಳು ದಾಖಲಾಗ್ತಾ ಹೋದವು. ಸರ್ಕಾರಿ ರಹಸ್ಯಗಳನ್ನ ಬಯಲು ಮಾಡಿದ ಪ್ರಕರಣ ದಾಖಲಾಯಿತು. ತೋಷಾಖಾನಾ ಕೇಸು ಅಂದ್ರೆ ಪ್ರಧಾನಿಯಾಗಿದ್ದ ಬಂದ ಬಹುಮಾನಗಳನ್ನ ಮಾರಾಟ ಮಾಡಿದ ಪ್ರಕರಣ ದಾಖಲಾಯಿತು. ಇಮ್ರಾನ್ ಮೇಲೊಂದು ಹತ್ಯಾಯತ್ನ ಕೂಡ ಆಯಿತು. ಇಷ್ಟಾದರೂ ಅಲ್ಲಿನ ಸೇನೆಯ ವಿರುದ್ಧ ಇಮ್ರಾನ್ ಬಹಿರಂಗವಾಗಿ ಮಾತನಾಡ್ತಲೇ ಹೋಗಿದ್ದು ಸೇನೆ ಹಾಗೂ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದ್ರೆ ಇಮ್ರಾನ್ ಜನಪ್ರಿಯತೆ ಹೆಚ್ಚಾಗೋದಕ್ಕೆ ಕಾರಣವಾಗ್ತಾ ಹೋಯಿತು. ಈ ಮಧ್ಯೆ 2023ರ ಮಾರ್ಚಲ್ಲಿ ಲಾಹೋರ್ ಪೊಲೀಸರು ಮತ್ತು ಇಸ್ಲಾಮಾಬಾದ್ ಪೊಲೀಸರು ಅಲ್ ಖಾದಿರ್ ಟ್ರಸ್ಟ್ ಕೇಸಲ್ಲಿ ಇಮ್ರಾನ್ ಖಾನ್ ಬಂಧನಕ್ಕೆ ಮುಂದಾಗ್ತಾರೆ. ಅದನ್ನು ವಿರೋಧಿಸಿ ಸಾಕಷ್ಟು ಪ್ರತಿಭಟನೆಗಳಾಗತ್ವೆ. PTI ಪಕ್ಷದ ಕಾರ್ಯಕರ್ತರು ಸೇನಾ ನೆಲೆ ಮೇಲೆ ದಾಳಿ ಮಾಡ್ತಾರೆ. ಸೇನಾಧಿಕಾರಿಗಳ ಮನೆಗಳ ಮೇಲೆ ದಾಳಿಗಳಾಗತ್ವೆ. ಆನಂತರ ಮೇ 9ನೇ ತಾರೀಕು ಇಮ್ರಾನ್ ಖಾನ್ ಅವರನ್ನ ಅಲ್ ಖಾದಿರ್ ಟ್ರಸ್ಟ್ ಕೇಸಲ್ಲಿ ಅರೆಸ್ಟ್ ಕೂಡ ಮಾಡಲಾಗತ್ತೆ. ಆದರೆ ಮೇ 12ರಂದು ಇಸ್ಲಾಮಾಬಾದ್ ಹೈಕೋರ್ಟ್ ಇಮ್ರಾನ್ ಬಂಧನ ಸರಿಯಾಗಿ ನಡೆದಿಲ್ಲ, ಈ ತಕ್ಷಣ ಅವರನ್ನ ಬಿಡುಗಡೆ ಮಾಡಿ ಅಂತ ಹೇಳಿತು. ಅದಾದ ಬಳಿಕ ಆಗಸ್ಟ್ 5ನೇ ತಾರೀಕು ತೋಷಾಖಾನಾ ಕೇಸಲ್ಲಿ ಇಮ್ರಾನ್ ತಪ್ಪಿತಸ್ಥ ಅಂತ ಇಸ್ಲಾಮಾಬಾದ್ನ ಸ್ಪೆಷಲ್ ಕೋರ್ಟ್ ಆದೇಶವನ್ನು ಕೊಡ್ತು. ಇಮ್ರಾನ್ ಖಾನ್ ಸುಮಾರು $140 ಮಿಲಿಯನ್ ಮೊತ್ತದ ಗಿಫ್ಟ್ಗಳನ್ನು ಮಾರಾಟ ಮಾಡಿದ್ದಾರೆ ಅನ್ನೋ ಆರೋಪ ಅಲ್ಲಿ ಸಾಬೀತಾಗಿ 3 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಲಾಯಿತು. ಆ ನಂತರ 2024ರ ಜನವರಿ 30ನೇ ತಾರೀಕು ಖೈಬರ್ ಕೇಸಲ್ಲಿ ಇಮ್ರಾನ್ ಖಾನ್ ಹಾಗೂ ಅವರ ಜೊತೆಗಾರ ಶಾ ಮೊಹಮ್ಮದ್ ಖುರೇಶಿ ಇಬ್ಬರಿಗೂ 10 ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಲಾಯಿತು. ಅಲ್ಲಿಗೆ ಇಮ್ರಾನ್ ಖಾನ್ಗೆ 2 ಕೇಸುಗಳಲ್ಲಿ ಶಿಕ್ಷೆ ಆಯಿತು. ಇದರ ನಡುವೆ ಇಮ್ರಾನ್ ಖಾನ್ ಶರಿಯಾ ಕಾನೂನುಗಳನ್ನು ಉಲ್ಲಂಘಿಸಿ ತಲಾಖ್ ಕೊಟ್ಟ ನಂತರ ಇದ್ದತ್ ಅವಧಿ ಮುಗಿಯೋ ಮೊದಲೇ ಬುಷ್ರಾ ಬೀವಿಯನ್ನ ಮದುವೆಯಾಗಿದ್ದಾರೆ ಅನ್ನುವ ಆರೋಪ ಕೂಡ ಬಂತು. ಈ ಪ್ರಕರಣದಲ್ಲಿ ಇಮ್ರಾನ್ ಖಾನ್ ಹಾಗೂ ಬುಷ್ರಾ ಬೀವಿ ಇಬ್ಬರಿಗೂ ಕೂಡ 7 ವರ್ಷಗಳ ಕಾಲ ಶಿಕ್ಷೆ ವಿಧಿಸಲಾಯಿತು. ಆದರೆ ಬುಷ್ರಾ ಬೀಬಿಯಲ್ಲಿ ಜಾಮೀನು ಪಡ್ಕೊಂಡ್ರು, ಇಮ್ರಾನ್ ಖಾನ್ಗೆ ಜಾಮೀನು ಸಿಗಲಿಲ್ಲ. ಇದರ ಜೊತೆ ಇಮ್ರಾನ್ ಖಾನ್ ವಿರುದ್ಧ 150ಕ್ಕೂ ಅಧಿಕ ಕೇಸುಗಳು ದಾಖಲಾಗಿದ್ವು. ಅವುಗಳಲ್ಲಿ ಹೆಚ್ಚಿನವು ಪಾಕ್ ಸರ್ಕಾರದ ವಿರುದ್ಧ ಇಮ್ರಾನ್ ನಡೆಸಿದ ಪ್ರತಿಭಟನೆಗಳು, ಹೋರಾಟಗಳ ಕಾರಣದಿಂದ ದಾಖಲಾಗಿದ್ದ ಪ್ರಕರಣಗಳು. ಇನ್ನು 2024ರ ಜೂನ್ 3ನೇ ತಾರೀಕು ಇಸ್ಲಾಮಾಬಾದ್ ಹೈಕೋರ್ಟ್ ಖೈಬರ್ ಕೇಸಲ್ಲಾಗಿದ್ದ ಶಿಕ್ಷೆಗೆ ತಡೆಯಾಜ್ಞೆಯನ್ನು ಕೊಡ್ತು. ಆದರೆ ಇಮ್ರಾನ್ ಖಾನ್ ಮಾತ್ರ ಜೈಲಿಂದ ಹೊರಗೆ ಬರಲಿಲ್ಲ. ಹೀಗೆ ಜೈಲಲ್ಲಿರೋ ಇಮ್ರಾನ್ ಖಾನ್ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ತೆಹ್ರೀಕ್ ಇನ್ಸಾಫ್ ಪಕ್ಷದ ನಾಯಕರು ಇಮ್ರಾನ್ ಪತ್ನಿ ಬುಷ್ರಾ ನೇತೃತ್ವದಲ್ಲಿ ಇಸ್ಲಾಮಾಬಾದ್ ಚಲೋ ಹಮ್ಮಿಕೊಂಡ್ರು. ಹೀಗೆ ಅವರು ಪ್ರತಿಭಟನೆ ಹಾಗೂ ಇಸ್ಲಾಮಾಬಾದ್ ಚಲೋ ಹಮ್ಮಿಕೊಂಡ ಸಮಯಕ್ಕೆ ಪಾಕಿಸ್ತಾನಕ್ಕೆ ಬೆಲಾರೂಸ್ನ ಅಧ್ಯಕ್ಷ ಅಲೆಕ್ಸಾಂಡರ್ ಲೂಕೋಶೆಂಕೋ ಭೇಟಿ ಇತ್ತು. ಆತ ಡಿ ಚೌಕ್ ಸಮೀಪದ ಹೋಟೆಲ್ನಲ್ಲಿ ಉಳ್ಕೊಳ್ಳೋದಕ್ಕೆ ನಿಶ್ಚಯ ಆಗಿತ್ತು. ಇನ್ನು ಈ ಡಿ ಚೌಕ್ ಇದೆಯಲ್ಲ, ಇದರ ಸಮೀಪನೇ ಪಾಕಿಸ್ತಾನದ ಪಾರ್ಲಿಮೆಂಟ್ ಕಟ್ಟಡ ಇದೆ. ನ್ಯಾಯಾಧೀಶರ ಮನೆಗಳು, ಸಚಿವಾಲಯಗಳು, ಸೇನಾಧಿಕಾರಿಗಳ ಮನೆಗಳು, ಹಾಗೆ ಪ್ರಮುಖ ರಾಷ್ಟ್ರಗಳ ವಿದೇಶಾಂಗ ಇಲಾಖೆಯ ಕಚೇರಿಗಳು ಕೂಡ ಅದೇ ಸ್ಥಳದಲ್ಲಿ ಬರುತ್ತವೆ. ಹೀಗಾಗಿ ಇದು ಅತಿ ಸೂಕ್ಷ್ಮ ಹಾಗೂ ಕೆಂಪು ಪ್ರದೇಶ, ಅಂದ್ರೆ ನಿರ್ಬಂಧಿತ ಪ್ರದೇಶ ಅನ್ನಿಸ್ಕೊಳ್ಳುತ್ತೆ. ಈ PTI ಕಾರ್ಯಕರ್ತರು ಕೂಡ ಅಲ್ಲೇ ಧರಣಿ ಸತ್ಯಾಗ್ರಹ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು. ಹೀಗಾಗಿ ಪಾಕಿಸ್ತಾನದ ಸರ್ಕಾರ ಅಲ್ಲಿ ಕೆರಳೋದಕ್ಕೆ ಶುರುವಾಯಿತು. ಈ ಜನರನ್ನ ಅಲ್ಲಿಂದ ಚದುರಿಸೋದಕ್ಕೆ ಸರ್ಕಾರ ಪೊಲೀಸರಿಗೆ ಹೇಳಿತು. ಆದರೆ ಪ್ರತಿಭಟನಾಕಾರರು ಪೊಲೀಸರ ಮಾತು ಕೇಳಲಿಲ್ಲ. ಲಾಠಿ ಚಾರ್ಜ್ ಆಯಿತು, ಅಶ್ರುವಾಯು ಸಿಡಿಸಲಾಯಿತು. ಪ್ರತಿಭಟನಾಕಾರರು ಕೂಡ ಪೊಲೀಸರ ವಿರುದ್ಧ ದಾಳಿ ಮಾಡಿದರು. ಈ ನಡುವೆ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ 4 ಪಾಕಿಸ್ತಾನಿ ರೇಂಜರ್ಸ್ ಸಾವಿಗೀಡಾದರು. ಇನ್ನು ಇದು ಪೊಲೀಸರಿಗೆ ಬಗ್ಗುವ ಪ್ರತಿಭಟನೆ ಅಲ್ಲ ಅನ್ನೋದು ಅರ್ಥವಾದ ಕೂಡಲೇ ಸರ್ಕಾರ ಸೇನೆಯನ್ನ ಕಣಕ್ಕಿಳಿಸ್ತು. ಕಂಡಲ್ಲಿ ಗುಂಡಿಕ್ಕೋದಕ್ಕೆ ಆದೇಶವನ್ನು ಕೂಡ ಕೊಡ್ತು. ಇಷ್ಟ ಆದೇಶ ಸಿಕ್ಕಿದ ಮೇಲೆ ಸೇನೆ ಸುಮ್ಮನಿರುತ್ತಾ? ಅವರಿಗೆ ಮೊದಲೇ TTP ಮೇಲೊಂದು ಸಿಟ್ಟಿದ್ದೇ ಇದೆ. ಹೀಗಾಗಿ ಅವರು ಇಮ್ರಾನ್ ಖಾನ್ ಪಕ್ಷದ ಕಾರ್ಯಕರ್ತರ ಮೇಲೆ ರಾತ್ರಿ ಇಡೀ ಲಾಠಿ ಬೀಸಿದ್ರು. ಜೊತೆಗೆ ಅಲ್ಲೊಂದಷ್ಟು ಗುಂಡುಗಳು ಹಾರಿದ್ವು ಅಂತ ಹೇಳಲಾಗುತ್ತೆ. ಆದರೆ ಎಷ್ಟು ಜನ ಸಾವಿಗೀಡಾಗಿದ್ದಾರೆ ಅನ್ನೋ ಬಗ್ಗೆ ಖಚಿತ ಮಾಹಿತಿ ಇದುವರೆಗೆ ಲಭ್ಯ ಆಗಿಲ್ಲ. ಹಾಗೆ ಎಷ್ಟು ಜನರನ್ನ ಬಂಧಿಸಲಾಗಿದೆ ಅನ್ನೋದನ್ನು ಕೂಡ ಸೇನೆ ಹೇಳಿಲ್ಲ. ಆದರೆ
ಇಸ್ಲಾಮಾಬಾದಿಗೆ ಮುತ್ತಿಗೆ ಹಾಕ್ತೀವಿ, ಅಲ್ಲಿನ ರೆಡ್ ಝೋನಲ್ಲಿ ಧರಣಿ ಮಾಡ್ತೀವಿ, ನಮ್ಮ ನಾಯಕ ಹೊರಗೆ ಬರೋವರೆಗೆ ನಾವಿಲ್ಲಿಂದ ಮೇಲೇಳೋದಿಲ್ಲ ಅಂತ ಹೇಳ್ತಾ ಇಸ್ಲಾಮಾಬಾದಿಗೆ ಬಂದಿದ್ದ ಪ್ರತಿಭಟನಾಕಾರರನ್ನು ಪಾಕಿಸ್ತಾನದ ಸೇನೆ ಅಲ್ಲಿಂದ ಓಡಿಸಿದೆ. ಮತ್ತು ಅಲ್ಲಿ ಎಲ್ಲದಕ್ಕಿಂತ ಸೇನೆಯೇ ಪವರ್ಫುಲ್ಲು, ಅವರು ತಮ್ಮದೇ ಜನರ ಮೇಲೆ ಬೇಕಿದ್ದರೂ ಗುಂಡು ಹಾರಿಸ್ತಾರೆ, ಏನನ್ನು ಬೇಕಾದರೂ ಮಾಡ್ತಾರೆ ಅನ್ನೋದನ್ನು ಆ ಸೇನೆ ಮತ್ತೆ ಸಾಬೀತುಪಡಿಸಿದೆ. ಈಗ ಇಮ್ರಾನ್ ಪತ್ನಿ ಬುಷ್ರಾ ಕೂಡ ಇಸ್ಲಾಮಾಬಾದ್ನಿಂದ ದೂರ ಓಡಿ ಹೋಗಿದ್ದಾಳೆ. ಇನ್ನು ಪೊಲೀಸರು ಸಾವಿಗೀಡಾಗಿದ್ದಾರಲ್ಲ, ಅದರ ಬಗ್ಗೆ ಕೂಡ ಇಮ್ರಾನ್ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಇದು ಸದ್ಯಕ್ಕೆ ನಿಲ್ಲೋ ಥರದ್ದಂತೂ ಅಲ್ಲ. ಒಂದು ಕಡೆ ಉಗ್ರರ ಕಾಟಕ್ಕೆ ತುತ್ತಾಗ್ತಾ ಇರೋ ಪಾಕಿಸ್ತಾನ ಇನ್ನು ಮುಂದೆ ಜನಾಕ್ರೋಶವನ್ನು ಕೂಡ ಎದುರಿಸ್ತಾ ಹೋಗಬೇಕಾಗತ್ತೆ. ಆಗ್ಲಿ ಬಿಡಿ, ಏನು ಬೀತುತ್ತಾರೋ ಅದನ್ನೇ ತಾನೇ ಅವರು ಉಣಬೇಕು. ಇದು ಗೆಳೆಯರೆ, ಪಾಕಿಸ್ತಾನದಲ್ಲಿ ನಡೀತಿರೋ ಬೃಹನ್ ನಾಟಕದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.